ಓಕೆ, ಪ್ರಿವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಕೆಲವೊಂದು ಸೆಂಟೆನ್ಸ್ನ ನಾವು ಪ್ಯಾಸಿವೈಸ್ ಮಾಡಿದ್ವಿ. ಅದೇ ಕಂಟಿನ್ಯೂಷನ್ ಕ್ಲಾಸ್ ಇದು, ಪಾರ್ಟ್ 2 ಅಂತ ತಿಳ್ಕೊಡ್ರಿ. ಇಲ್ಲೊಂದು ಸೆಂಟೆನ್ಸ್ನ ನಾವು ಪ್ಯಾಸಿವೈಸ್ ಮಾಡ್ತಾ ಇದ್ದೀವಿ. ಈಗ ಮತ್ತೆ ದೇ ಹ್ಯಾಡ್ ಮೇಡ್ ಮೆನಿ ಮಿಸ್ಟೇಕ್ಸ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ತವೆ ಈ ಸೆಂಟೆನ್ಸ್ಗಳು. ದೇ ಹ್ಯಾಡ್ ಮೇಡ್ ಮೆನಿ ಪ್ರಾಮಿಸಸ್. ಓಕೆ, ಇಲ್ಲಿ ಮೆನಿ ಪ್ರಾಮಿಸಸ್, ಮೆನಿ ಪ್ರಾಮಿಸಸ್ ಅಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಮೆನಿ ಪ್ರಾಮಿಸಸ್ ಹ್ಯಾಡ್ ಬೀನ್, V3 ಫಾರ್ಮ್, ಹ್ಯಾಡ್ ಬೀನ್ made by them. Clear? Okay, then they will have completed the new bridge by March. ಇಲ್ಲೊಂದು ಅಡಿಷನಲ್ ಪಾರ್ಟ್ ಇದೆ ಈ ಸೆಂಟೆನ್ಸ್ ಅಲ್ಲಿ, ಅದು ಬೈ ಮಾರ್ಚ್. ದೇ ವಿಲ್ ಹ್ಯಾವ್ ಕಂಪ್ಲೀಟೆಡ್ ದ ನ್ಯೂ ಬ್ರಿಡ್ಜ್. ಇಷ್ಟು ಸಾಕು ನನಗೆ ಸೆಂಟೆನ್ಸ್ ಮತ್ತೆ ಪ್ಯಾಸಿವ್ ಮಾಡೋಕ್ಕೆ. ಅಲ್ಲಿ ದ ನ್ಯೂ ಬ್ರಿಡ್ಜ್, ದ ನ್ಯೂ ಬ್ರಿಡ್ಜ್ ವಿಲ್, ಫ್ಯೂಚರ್ ಮಾಡ್ತೀವಿ, ವಿಲ್ ಹ್ಯಾವ್ ಬೀನ್ completed by them by March. Clear? Okay, ಕೆಲವೊಂದು ಕಾಂಪ್ಲಿಕೇಟೆಡ್ ಇದು ಸೆಂಟೆನ್ಸು ಈ ಕ್ಲಾಸಲ್ಲಿ ಮಾಡ್ತಿರೋದು. ದೇ ಆರ್ ಗೋಯಿಂಗ್ ಟು ಅರೆಸ್ಟ್ ಮೀ, ಈ ಸೆಂಟೆನ್ಸ್ ನೋಡಿ ಸ್ವಲ್ಪ, ಯಾಕಂದರೆ 2 ವರ್ಬ್ ಇದೆ, ಆದರೆ ನಾನಿಲ್ಲಿ ನೋಡ್ಬೇಕಾಗಿದ್ದು ಮೇನ್ ವರ್ಬ್ ಒಂದು, ಅರೆಸ್ಟ್ ನನಗೆ ಇಂಪಾರ್ಟೆಂಟ್ ಇಲ್ಲಿ. ದೇ ಆರ್ ಗೋಯಿಂಗ್, ಅವ್ರು ಮಾಡ್ತಿರೋದಲ್ಲ, ಅವ್ರು ನನಗೇನು ಮಾಡ್ತಾ ಇದ್ದಾರೆ, ವಾಟ್ ದೇ ಆರ್ ಗೋಯಿಂಗ್ ಟು ಡೂ ವಿತ್ ದ ಆಬ್ಜೆಕ್ಟ್, ಅದು ನನಗೆ ಇಂಪಾರ್ಟೆಂಟ್. ದೇ ಆರ್ ಗೋಯಿಂಗ್ ಟು ಅರೆಸ್ಟ್ ಮೀ, ಇದನ್ನು ನಾನು ಪ್ಯಾಸಿವ್ ಮಾಡ್ತೀನಿ. ಐ ಆಮ್ ಬೀಯಿಂಗ್, ಸಾರಿ, I am going to be arrested by them. I am going to be arrested by them. ನನಗೆ ಎದಕ್ಕೆ ಈ ಗೋಯಿಂಗ್ ಇದ್ರೂ ಕೂಡ ಅದನ್ನು V3 ಮಾಡಿಲ್ಲ ಅಂದರೆ, ಗೋಯಿಂಗ್ ಇಲ್ಲಿ ನನಗೆ ಮೇನ್ ವರ್ಬ್ ಆಗಿಲ್ಲ, ಅಲ್ಲಿ ಅರೆಸ್ಟೆಡ್ ಇದೆಯಲ್ಲ ಅದು ಮೇನ್ ವರ್ಬ್ ಆಗಿದೆ, ಅದು V3 ಫಾರ್ಮಲ್ಲಿ ಬೇಕು ನನಗೆ. ವೈ? ಬಿಕಾಸ್ ವಾಟ್ ದೇ ಹ್ಯಾಡ್ ಡನ್ ಟು ದ ಆಬ್ಜೆಕ್ಟ್, ಅದು ಇಂಪಾರ್ಟೆಂಟ್. ಆಬ್ಜೆಕ್ಟಿಗೆ ಏನು ಮಾಡಿದ್ದಾರೆ ಅಂತ ಅದು ಇಂಪಾರ್ಟೆಂಟ್. ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ, ದೇ ಆರ್ ಗೋಯಿಂಗ್ ಟು, ಓಕೆ ಅದನ್ನು ಬಿಡ್ರಿ. ಆದರೆ ಇಲ್ಲಿ ಅವರು ಏನು ಮಾಡಿದ್ದಾರೆ ಆಬ್ಜೆಕ್ಟಿಗೆ, ಅದು ಇಂಪಾರ್ಟೆಂಟ್. ಅದಕ್ಕೆ ನನಗೆ ಇಲ್ಲಿ ವರ್ಬ್ ಆಗಿ ಆ್ಯಕ್ಟ್ ಮಾಡ್ತಿರೋದು ಅರೆಸ್ಟೆಡ್, ಅದನ್ನು V3 ಮಾಡಿದ್ದೀನಿ ನಾನು. ಐ ಆಮ್ ಗೋಯಿಂಗ್ ಟು ಬಿ ಅರೆಸ್ಟೆಡ್ ಬೈ ದೆಮ್. ಮೇಲ್ಗಡೆ ಕೂಡ ಸೆಂಟೆನ್ಸು ಪ್ರೆಸೆಂಟಲ್ಲಿದೆ, ಕೆಳಗಡೆ ಕೂಡ ಅದೇ ಸೆಂಟೆನ್ಸು ಪ್ರೆಸೆಂಟ್ ಫಾರ್ಮಲ್ಲಿದೆ. ಕ್ಲಿಯರ್? ದೆನ್ 10th ಎಕ್ಸಾಂಪಲ್, ಆ್ಯನ್ ಅಮೇರಿಕನ್ ರೈಟರ್ ರೋಟ್ ದಿಸ್ ನಾವೆಲ್. ಓಕೆ, this novel wrote ಇದೆ. ಓಕೆ, ರೋಟ್ ಪಾಸ್ಟಲ್ಲಿದೆ, ಪಾಸ್ಟ್ ಹೆಲ್ಪಿಂಗ್ ವರ್ಬ್ ಏನು? ದಿಸ್ ನಾವೆಲ್ ವಾಸ್ ರಿಟನ್ ಬೈ ಆನ್ ಅಮೇರಿಕನ್ ರೈಟರ್.